ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋ ಟಾರ್ಗೆಟ್ ಟಿವಿ. ನಾನು ನಿಮ್ಮ ಸುನಿಲ್ ಎನ್ ಸಿಂಹ. ಮಿಡಲ್ ಕ್ಲಾಸ್ ಜನ ಈ ಸಾಲ ಅನ್ನೋ ಒಂದು ಸುಳಿಯಲ್ಲಿ ಸಿಲುಕೊಂಡು ಅವರ ಜೀವನನ ಹಾಳು ಮಾಡ್ಕೊತಾರೆ. ಅದರಲ್ಲಿ ಇವಾಗ ಬಂದಿರುವಂಥ ಏನು ಈ ಆನ್ಲೈನು ಲೋನ್ಸು, ಆ್ಯಪಲ್ಲಿ ಲೋನ್ ಸಿಗುವಂಥದ್ದು, ಇನ್ಸ್ಟೆಂಟ್ ಲೋನ್ಸ್ ಅಂತ ಏನು ಸಿಕ್ಕಿದೆ, ಇದ್ರ ಮುಖಾಂತರ ತುಂಬ ಜನ ಫ್ರಾಡ್ ಮಾಡೋಕ್ಕೆ ಇಳಿದ್ಬಿಟ್ಟಿದ್ದಾರೆ. ಇವತ್ತಿನ ಪ್ರಕರಣ ಈ ಧನಿ ಫೈನಾನ್ಸ್ ಅಂತ ಏನು ಎಲ್ಲ ಕಡೆ ಆಫೀಸ್ಗಳು ಮಾಡಿಕೊಂಡು ಎಲ್ಲ ಕಡೆ ಏನೊಂದು ಈ ಲೋನ್ ಕೊಡಿಸ್ತೀವಿ ಅಂತ ಒಂದು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಓಡ್ತಾ ಇರುತ್ತೆ. ಇದನ್ನು ನಂಬಿ ಒಬ್ಬ ವ್ಯಕ್ತಿ ಗೂಗಲಲ್ಲಿ ಹೋಗಿ ಧನಿ ಫೈನಾನ್ಸ್ ಅಂತ ಒಂದು ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡಿ ಆ ಒಂದು ವೆಬ್ಸೈಟ್ನಲ್ಲಿ ಅವರ ಮೊಬೈಲ್ ನಂಬರು ಮತ್ತು ಅವ್ರ ಡೀಟೇಲ್ಸ್ನ ಫಿಲ್ ಮಾಡ್ತಾರೆ. ಅದಾದ 2 ದಿನ ನಂತರ ಅವರಿಗೆ ಒಂದು ಕಾಲ್ ಬರುತ್ತೆ, ನಾವು ಧನಿ ಫೈನಾನ್ಸಿಂದ ಕಾಲ್ ಮಾಡ್ತಾಯಿದ್ದೀವಿ, ನಿಮಗೆ ಲೋನಿನ ಅವಶ್ಯಕತೆ ಇದೆಯಾ ಅಂತ. ಇವರೇನಂತಾರೆ, ಹೌದು ನಮ್ಗೆ ಲೋನಿನ ಅವಶ್ಯಕತೆ ಇದೆ ಅಂತ. ಸರ್, ನಿಮಗೆ ನಾವು ಕಮ್ಮಿ ಬೆಲೆ ಬಡ್ಡಿಗೆ ಲೋನ್ ಕೊಡ್ತೀವಿ, ನಿಮಗೆ EMI ತುಂಬ ಈಸಿ ಇರುತ್ತೆ, ನಿಮ್ಗೆ 5 ಲಕ್ಷ ಲೋನ್ ಅಪ್ರೂವಲ್ ಆಗಿದೆ ಅಂತ ಹೇಳ್ತಾರೆ. ಇವರೇನು ಮಾಡ್ತಾರೆ, ಯಾವುದೇ ಒಂದು ವ್ಯಕ್ತಿಗೆ ನಂಗೆ 5 ಲಕ್ಷ ಲೋನ್ ಬರುತ್ತೆ ಕಮ್ಮಿ ಬಡ್ಡಿಗೆ ಅಂತ ಹೇಳಿದ್ರೆ ಆಸೆ ಬಂದೇ ಬರುತ್ತೆ. ಇವರೇನು ಮಾಡ್ತಾರೆ, ಹೌದು ನಂಗೆ ಲೋನ್ ಬೇಕು ಅಂತ ಇವ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಏನೇನು ಬೇಕು, KYC ಎಲ್ಲ ಕೊಡ್ತಾರೆ. ಅದಾದ 2 ದಿನ ನಂತರ ಒಬ್ಬ ರಾಮಕೃಷ್ಣ ಅಂತ ಒಬ್ಬ ವ್ಯಕ್ತಿ ಕಾಲ್ ಮಾಡ್ತಾನೆ. ಆ ಹೆಸರು ನಿಜಾನೋ ಸುಳ್ಳ ನಮ್ಗೆ ಗೊತ್ತಿಲ್ಲ. ನನ್ನ ಹೆಸರು ರಾಮಕೃಷ್ಣ, ನಾನು ಧನಿ ಲೋನ್ಸಿಂದ ಕಾಲ್ ಮಾಡ್ತಾಯಿದ್ದೀನಿ ಅಂತ. ಸರ್, ನಿಮಗೆ 5 ಲಕ್ಷ ರೂಪಾಯಿ ಲೋನ್ ಅಪ್ರೂವಲ್ ಆಗಿದೆ, ನೀವು ಲೋನು ನಿಮಗೆ ಇಮಿಡಿಯೇಟಾಗಿ ನಿಮಗೆ ಅಪ್ರೂವಲ್ ಆಗಿ ಇನ್ಸ್ಟೆಂಟಾಗಿ ನಿಮ್ಗೆ ಒಂದು 30 ಮಿನಿಟ್ಸ್ ಒಳಗಡೆ ನಿಮ್ಗೆ ಲೋನ್ ಬರುತ್ತೆ. ನೀವು 2500 ರೂಪಾಯಿ ಕಟ್ಟಿದ್ರೆ ನಿಮ್ಮಿಂದ ಒಂದು ಅಪ್ಲಿಕೇಶನ್ ಫಾರ್ಮ್ನ ನಾವು ಫಿಲ್ ಮಾಡಿ ನಾವು ಸಬ್ಮಿಟ್ ಮಾಡ್ತೀವಿ, ನಿಮಗೆ ಲೋನ್ ಸಿಗುತ್ತೆ 5 ಲಕ್ಷ ರೂಪಾಯಿ, ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಒಂದು ಗ್ರೀಟ್ ಮಾಡ್ತಾರೆ. ಈ ಒಂದು ವ್ಯಕ್ತಿಗೆ, ಕಷ್ಟದಲ್ಲಿರುವಂಥ ವ್ಯಕ್ತಿಗೆ ಏನಾಗುತ್ತೆ, ನಮಗೆ 5 ಲಕ್ಷ ರೂಪಾಯಿ ಲೋನ್ ಬರ್ತಾಯಿದೆ, ಹೆಂಗೋ EMI ಕಟ್ಕೊಂಡು ಹೋಗೋಣ. ಆ EMIಗೆ ಇವರು ಲೋನ್ ಅಮೌಂಟ್ ಎಷ್ಟು, EMI ಎಷ್ಟು ಬರುತ್ತೆ, ಬಡ್ಡಿ ಎಷ್ಟು, ಮತ್ತು ಎಲ್ಲ ಒಂದು ಅಪ್ರೂವಲ್ ಒಂದು ಮೇಲ್ ಥರ ಒಂದು PDF ಕಳಿಸ್ತಾರೆ ವಾಟ್ಸಪ್ನಲ್ಲಿ. ಇವ್ರಿಗೇನು ಮಾಡ್ತಾರೆ, ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸಿ ಅಮೌಂಟು ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸ್ತಾರೆ. ಆ ಒಂದು ಅಮೌಂಟು ಕಳಿಸಿರೋಂಥ ಅಕೌಂಟ್ ಯಾವ್ದು ಗೊತ್ತಾ, ಧನಿ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿಗೆ. ಆ ಒಂದು ಕಂಪ್ನಿಗೆ ಕಳಿಸಿದ ಸ್ಕ್ರೀನ್ಶಾಟ್ನ ಕಳಿಸಿದ ಮೇಲೆ ಒಂದು ಗಂಟೆಗಳ ಕಾಲ ಬಿಟ್ಟು ಕಾಲ್ ಮಾಡ್ತಾರೆ. ಸರ್, ನಿಮಗೆ ಲೋನ್ ಬರುತ್ತೆ, ಆದರೆ ನೀವು ಲೋನು ನಿಮಗೆ ಡಿಸ್ಬರ್ಸ್ ಆಗಬೇಕು ಅಂದರೆ ನೀವು ಇನ್ಶೂರೆನ್ಸ್ ಮಾಡಿಸ್ಬೇಕು, ಅದಕ್ಕೆ 25,000 ಪೇ ಮಾಡಬೇಕು. 25,000 ಪೇ ಮಾಡಿದ್ರೆ ವಿತಿನ್ 30 ಮಿನಿಟ್ಸ್ ನಿಮ್ಮ ಅಕೌಂಟ್ಗೆ ಲೋನ್ ಬರುತ್ತೆ ಅಂತ. ಈ ವ್ಯಕ್ತಿ ಏನು ಮಾಡ್ತಾರೆ, ಏನಕ್ಕೆ ಇನ್ಶೂರೆನ್ಸ್ ಬೇಕು ಅಂತ ಕೇಳಿದಾಗ, ಸರ್ ಇನ್ಶೂರೆನ್ಸ್ ಏನಕ್ಕೆ ಅಂದರೆ ನೀವು ಲೋನ್ ತೊಗೊಂಡಿರ್ತೀರ, ನೀವು ಏನೇನೋ ಹೆಚ್ಚು ಕಮ್ಮಿ ಆಗಿ ನಿಮಗೇನೋ ಆದರೆ ಆ ಲೋನ್ ಅಮೌಂಟ್ನ ನಾವು ನಿಮ್ಮ ಮನೆಯವ್ರ ಹತ್ರ ರಿಕವರ್ ಮಾಡಲ್ಲ, ಆ ಇನ್ಶೂರೆನ್ಸ್ ಮುಖಾಂತರ ನಾವು ರಿಕವರ್ ಮಾಡ್ತೀವಿ. ಸೊ ನಿಮ್ಮ ಲೋನ್ ನಿಮ್ಗೇನೋ ತೊಂದರೆ ಆದ್ರೂ ನಿಮ್ಮ ಮನೆಯವ್ರಿಗೆ ಅರೇಂಜ್ಮೆಂಟ್ ಇರೋಲ್ಲ ಅಂತ ಹೇಳ್ತಾರೆ. ಇವ್ರೇನು ಮಾಡ್ತಾರೆ, ಸಾಲ ಮಾಡ್ತಾರೋ ಸೋಲ ಮಾಡ್ತಾರೋ, ಯಾರು ಕೈಯಲ್ಲಿ ಹಿಡಿತಾರೋ 5 ಲಕ್ಷ ಬರುತ್ತಲ್ಲ ಅದ್ರಲ್ಲಿ ಕೊಟ್ಬಿಡೋಣ ಅಂತ ಇಸ್ಕೊತಾರೋ ಗೊತ್ತಿಲ್ಲ, 25,000ನ UPI ಮುಖಾಂತರ ಪೇಮೆಂಟ್ ಮಾಡಿ ಆ ಸ್ಕ್ರೀನ್ಶಾಟ್ ಕಳಿಸ್ತಾರೆ. ಇದಾದಮೇಲೆ ಅವ್ರು ಸುಮ್ಮನೆ ಬಿಡ್ತಾರಾ? ಇಲ್ಲ. ಸರ್, ನೀವು ಪೇಮೆಂಟ್ ಮಾಡಿದ್ದೀರಾ ಅಂತ 1 ದಿನ ರೆಸ್ಪಾಂಡ್ ಮಾಡಲ್ಲ. ಸರ್, ಆಮೇಲೆ 2ನೇ ದಿನ ಈ ವ್ಯಕ್ತಿ ಕಂಟಿನ್ಯೂಸ್ ಆಗಿ ಕಾಲ್ ಮಾಡಿದಾಗ ವಾಪಸ್ ಕಾಲ್ ಮಾಡಿ, ಸರ್ ನಾನು ಇವಾಗ ನಿಮಗೊಂದು ಸ್ಕ್ರೀನ್ಶಾಟ್ ಕಳಿಸ್ತಾ ಇದ್ದೀನಿ, ನಮ್ಮ ಕಂಪ್ನಿಯಿಂದ ನಿಮಗೆ ಪೇಮೆಂಟ್ ಆಗ್ತಾ ಇಲ್ಲ, ಮೈಕ್ರೋ ಸಿಟಿ ಚಾರ್ಜಸ್ ಅಂತ 22,000 ರೂಪಾಯಿ ನೀವು ಪೇಮೆಂಟ್ ಮಾಡಬೇಕು, ನೋಡಿ RTGS ನಂಬರ್ ಎಲ್ಲ ಕಳಿಸ್ತೀನಿ ಅಂತ ಒಂದು ಫೇಕು ಟ್ರಾನ್ಸಾಕ್ಷನ್ ಫೇಲ್ಡ್ ಅಂತ ಆಗಿರೋಂಥದ್ದು RTGS ನಂಬರ್ ಸಮೇತ ಕಳಿಸ್ತಾರೆ. ಈ ವ್ಯಕ್ತಿ ಏನು ಮಾಡ್ತಾರೆ, ನನ್ನ ಹತ್ರ ದುಡ್ಡಿಲ್ಲ, ನಾನು ಕೊಡೋಕ್ಕಾಗಲ್ಲ, ನೀವೇನು ಲೋನ್ ಅಮೌಂಟ್ ಕೊಡ್ತೀರಿ ಅದ್ರಲ್ಲಿ ಇಟ್ಕೊಂಡು ಕೊಡಿ ನಮಗೆ ಅಂತ ಹೇಳ್ತಾರೆ. ಆದರೆ ಆ ಒಂದು ಏನು ರಾಮಕೃಷ್ಣ ಅನ್ನೋ ಒಬ್ಬ ಅಯೋಗ್ಯ ಇದ್ದಾನೆ, ಅವನೇನು ಮಾಡ್ತಾನೆ, ಸರ್ ಇಲ್ಲ ನಾವು ಕೊಟ್ಟರೆ ಪೇಮೆಂಟ್ ಮಾಡೋದು, ಇಲ್ಲಾಂದರೆ ನಾವು ಮಾಡೋಕ್ಕಾಗಲ್ಲ ಅಂತ. ಇವರೇನು ಮಾಡ್ತಾರೆ, ಸರ್ ನಮ್ಗೆ ಯಾವುದು ಬೇಡ, ನಾನೇನಿವಾಗ ಅಮೌಂಟ್ ಕಟ್ಟಿದ್ದೀನಲ್ಲ ಆ ಅಮೌಂಟ್ನ ದಯವಿಟ್ಟು ವಾಪಸ್ ಕೊಡಿ ಅಂತೇಳಿ. ಸರ್ 48 ಅವರ್ಸಲ್ಲಿ ನಿಮ್ಮ ಅಕೌಂಟ್ಗೆ ನಿಮ್ಮ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ. 48 ಅವರ್ಸ್ ಅಲ್ಲ, 3 ದಿನಗಳ ಸತತವಾಗಿ ಪ್ರಯತ್ನ ಪಟ್ಟರು ಈ ವ್ಯಕ್ತಿ ಕಾಲ್ ಪಿಕ್ ಮಾಡಲ್ಲ, ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಲ್ಲ. ಇದಾದ ನಂತರ ಏನಿದೆ, ಈ ಗ್ರಾಹಕ ಏನು ಮಾಡ್ತಾರೆ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ, ನಾನು ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಈ ರೀತಿ ಫ್ರಾಡ್ ಮಾಡಿದ್ಯಾ ಅಂತ, ನೀನು ನನಗೆ ಕಾಲ್ ಮಾಡು ಅಂತ. ಆವಾಗ ಇಮಿಡಿಯೇಟಾಗಿ ಕಾಲ್ ಮಾಡ್ತಾರೆ, ಮಾಡಿ ಸರ್ ನಿಮ್ಮದು ನೀವು ಕಂಪ್ಲೇಂಟ್ ರೇಸ್ ಮಾಡಿದ್ದೀರಾ, ಅದಕ್ಕೆ ನಿಮಗೆ ಬರೋಕ್ಕೆ 15 ಡೇಸ್ ಆಗುತ್ತೆ ಅಂತಾರೆ. ಇವರೇನಂತಾರೆ, ನಮ್ಗೆ ಅಮೌಂಟ್ ಕೊಡ್ರಿ 48 ಅವರ್ಸಲ್ಲ ಅಂದರೆ, ಇಲ್ಲ ಸರ್ ಅದೇನೋ ಪ್ರಾಬ್ಲಮ್ ಆಗಿದೆ ಅಂತಾರೆ. ಅದಾದ ನಂತರ 1-2 ದಿನ ಕಂಟಿನ್ಯೂಸ್ ಕಾಲ್ ಮಾಡಿ ಕಾಲ್ ಪಿಕ್ ಮಾಡಿದೆ. ಈಗ ಆ ವ್ಯಕ್ತಿಯ ನಂಬರ್ ನಾಟ್ ರೀಚಬಲ್, ವಾಟ್ಸಪ್ ಕಾಲ್ ಹೋಗ್ತಾ ಇಲ್ಲ. ನಾನು ನಿಮಗೆ ಒಂದು ಹೇಳ್ತಾ ಇರೋದು ಏನು ಗೊತ್ತಾ ವೀಕ್ಷಕರೇ, ಯಾವುದೇ ರೀತಿ ಆನ್ಲೈನ್ ಲೋನ್ಸ್ಗೆ ಮೊರೆ ಹೋಗಬೇಡಿ.
ನಿಮಗೆ ಆನ್ಲೈನಲ್ಲಿ ಯಾರು ಹಣ ಕೊಡ್ತಾರೆ ಅವರು ನಿಮ್ಮನ್ನು ಹಾಳು ಮಾಡೋಕ್ಕೆ ಅಂತಲೇ ಇರೋದು. ಯಾಕಂದರೆ ಒಂದು ಈ ಆ್ಯಪ್ಸಲ್ಲಿ ಏನು ಲೋನ್ಸ್ ಬರುತ್ತೆ, ಅದರಲ್ಲಿ ಲೋನ್ಸ್ ತೊಗೊಂಡ್ರೆ ನಿಮಗೆ ಬಡ್ಡಿ ಜಾಸ್ತಿ ಹಾಕಿ ನೀವು ಬಡ್ಡಿನೂ ತೀರಿಸೋಕ್ಕಾಗದೆ, ನೀವು ಲೋನು ಕಟ್ಟೋಕ್ಕಾಗದೆ ನೀವು ಡಿಫಾಲ್ಟರ್ ಆಗ್ತೀರಾ. ಮತ್ತು ನೀವೇನೊಂದು ಆ್ಯಪ್ಸ್ ಇನ್ಸ್ಟಾಲ್ ಮಾಡ್ತೀರಾ, ಆ ಆ್ಯಪ್ಸಲ್ಲಿ ನೀವು ಇನ್ಸ್ಟಾಲ್ ಆಗಿದ ತಕ್ಷಣ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡ್ಮೇಲೆ ನಿಮಗೆ ಕಾಂಟ್ಯಾಕ್ಟ್ಸ್ಗೆ ಅಲೋ ಕೇಳುತ್ತೆ, ನಿಮಗೆ ಆ್ಯಕ್ಸೆಸ್ ಟು ಯುವರ್ ಫೋನ್ ಅಲೋ ಕೇಳುತ್ತೆ, ಎಲ್ಲ ಅಲೋ ಕೇಳುತ್ತೆ. ಸೊ ನಿಮ್ಮ ಕಂಪ್ಲೀಟ್ ಫೋನ್ ಆ್ಯಕ್ಸೆಸ್ ಅವ್ರ ಹತ್ರ ಇರುತ್ತೆ. ನಿಮ್ಮ ಮೊಬೈಲ್ ನಂಬರ್ಸು, ನಿಮ್ಮ ಏನೋ ಒಂದು ಮೊಬೈಲಲ್ಲಿ ನಂಬರ್ಸ್ ಇದ್ದಾವೆ ಅದನ್ನೆಲ್ಲ ಅವರು ಹ್ಯಾಕ್ ಮಾಡಿಕೊಂಡು ಆ ನಂಬರ್ಸ್ನ ಆ್ಯಕ್ಸೆಸ್ ತೊಗೊಂಡು ನೀವು ಲೋನ್ ಕಟ್ಟದೇ ಇದ್ದಾಗ, ಏನು ಅತಿಯಾದ ಒಂದು ಬಡ್ಡಿ ಹಾಕಿ ನೀವು ಲೋನ್ ಕಟ್ಟದೇ ಇದ್ದಾಗ ಆ ನಂಬರ್ಸ್ಗೆಲ್ಲ ನಿಮ್ಮ ಒಂದು ಫೋಟೋ ವಿತ್ ನೀವು ಡಿಫಾಲ್ಟರ್ ಆಗಿದ್ದೀರಾ ಅಂತ ಹೇಳಿ ಅಂತ ಒಂದು ತುಂಬ ಜನಕ್ಕೆ ಬ್ಲ್ಯಾಕ್ ಮೇಲ್ ಮಾಡಿ ತುಂಬ ಜನ ಆತ್ಮಹತ್ಯೆನೇ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾನು ನಿಮಗೆ ತಿಳಿಸ್ತಾ ಇರೋದಿಷ್ಟೇ, ಈ ಆನ್ಲೈನ್ ಸ್ಕ್ಯಾಮ್ಗೆ ದಯವಿಟ್ಟು ಸಿಗಾಕೊಂಬೇಡಿ. ಆನ್ಲೈನ್ ಸ್ಕ್ಯಾಮ್ ಸಿಗಾಕೊಂಡ್ರೆ ನಿಮ್ಮ ಕೈಯಲ್ಲಿರೋಂಥ ಹಣನೂ ಖಾಲಿ ಮಾಡ್ಕೊತೀರಾ, ಅದಾದ ನಂತರ ನಿಮ್ಮ ಒಂದು ಲೋನು ಬರಲ್ಲ, ನಿಮ್ಮ ಒಂದು ಮೆಂಟಲಿ ನೀವು ತುಂಬ ಡಿಸ್ಟರ್ಬ್ ಆಗ್ತೀರಿ. ಇದಕ್ಕಾಗಿ ನಮ್ಮ ಟಾರ್ಗೆಟ್ ಟಿವಿ ಒಂದು ಪ್ರೋಗ್ರಾಮ್ನ ನಡೆಸ್ತಾ ಇದ್ದೀವಿ. ಯಾರಿಗೆ ಈ ರೀತಿ ಒಂದು ಆನ್ಲೈನ್ ಫ್ರಾಡ್ ಆಗಿದ್ರು, ಏನೇ ಒಂದು ತೊಂದರೆ ಆಗಿದ್ರು, ದಯವಿಟ್ಟು ನಮಗೆ ಆ ಸ್ಕ್ರೀನ್ಶಾಟ್ಸ್ ಆಗಲಿ, ಆ ವಾಯ್ಸ್ ರೆಕಾರ್ಡಿಂಗ್ಸ್ ಆಗಲಿ ಕಳಿಸಿ. ಯಾಕಂದರೆ ನಾವು ಸುದ್ದಿ ಮಾಡೋದ್ರಿಂದ ಹಲವಾರು ಜನಕ್ಕೆ ಇದು ಅವೇರ್ನೆಸ್ ಆಗುತ್ತೆ. ಬೇರೆಯವರು ಸ್ಕ್ಯಾಮ್, ನಿಮಗೆ ಹಣ ಬರುತ್ತೋ ಇಲ್ಲ ನಮ್ಗೆ ಗೊತ್ತಿಲ್ಲ, ಆದರೆ ಸುಮಾರು ಜನಕ್ಕೆ ಇದೊಂದು ಅವೇರ್ನೆಸ್ ಆಗಿ ಅವ್ರಿಗೆ ಒಂದು ಸ್ಕ್ಯಾಮ್ ಆಗಬೇಕಾದ್ರೆ ಅವರೊಂದು ತಡೆದು ಅದೊಂದು ಅವ್ರಿಗೆ ಒಂದು ಅರಿವು ಮೂಡಿಸ್ದಂಗೆ ಆಗುತ್ತೆ. ಇದೇ ರೀತಿ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಟಾರ್ಗೆಟ್ ಟಿವಿ. ನಾನು ನಿಮ್ಮ ಸುನಿಲ್ ನರಸಿಂಹ.